SIRದಲ್ಲಿ ಭಾಗವಹಿಸ್ರಿ, ನಿಮ್ಮ ಮಾಹಿತಿಯನ್ನು ಕೊಡ್ರಿ, ನೀವು ಗಟ್ಟಿಯಾಗಿ ಮತದಾರರಾಗಿ ಉಳಿರಿ. ಯಾಕಂದರೆ ವಿಜಯಪುರದಲ್ಲಿ ಈ SIR ಪ್ರಕ್ರಿಯೆ ಪ್ರಾರಂಭ ಆದಮೇಲೆ ಅವ್ರು ಹೆಂಗೆ ಬಂದು ಇಲ್ಲಿ ಗುಂಡಾಗಿರಿ ಮಾಡ್ತಾರೆ, ಇದು ಮಾಡ್ತಾರೆ, ಇದನ್ನೆಲ್ಲ ನೀವು ನೋಡ್ಲಕ್ಕತ್ತೀರಿ. ಮುಂದೆ ಅವ್ರು MLA ಆದ್ರೆ ವಿಜಯಪುರದ ಪರಿಸ್ಥಿತಿ ಏನಾಗ್ತೈತೆ ಅನ್ನೋದು ಮನಗಂಡು ತಾವೆಲ್ಲ SIRದಲ್ಲಿ ಸಂಪೂರ್ಣವಾಗಿ ಸಕ್ರಿಯವಾಗಿ ಭಾಗವಹಿಸ್ರಿ. ಇದು ನಾನು ದೇಶಕ್ಕೆ, ನನ್ನ ನಗರಕ್ಕೆ ನನ್ನ ಕರ್ತವ್ಯವಿದೆ, ಮತದಾನ ಮಾಡಬೇಕು ಅನ್ನೋಂಥ ಒಂದು ಜಾಗೃತಿಯನ್ನು ಮೂಡಿಸುವಂಥದ್ದು ನಮ್ಮ ಎಲ್ಲ ಸಾಮಾಜಿಕ ಕಾರ್ಯಕರ್ತರು, ಸಂಘ ಸಂಸ್ಥೆ ಇರ್ಬೋದು, ಅದು ಸಿದ್ದೇಶ್ವರಿ ಇರ್ಬೋದು, ಸಿದ್ದೇಶ್ವರ ಬ್ಯಾಂಕ್ ಇರ್ಬೋದು, ಸಿದ್ದೇಶ್ವರ ಸಂಸ್ಥೆ ಇರ್ಬೋದು, ಎಲ್ಲರೂ ಇದನ್ನು ಭಾಗವಹಿಸಲಿಕ್ಕೆ ಸಂಘ ಸಂಸ್ಥೆಗೆ ಜಾಗೃತಿ ಮಾಡಲಿಕ್ಕೆ ಅಧಿಕಾರ ಇದೆ. ನೀವು ಮಾಡ್ತಾ ಇದ್ದಿರಲ್ಲ ಅಲ್ಲಿ ಯಾವುದು ಅಮಾನತ್ ಸಂಸ್ಥೆ, ಅಂಜುಮನ್ ಸಂಸ್ಥೆ, ನೀವು ಅಲ್ಲಿ ನಿಮ್ಮ ಓಣಿಗೆ ಮಾಡ್ಲಿಕ್ಕತ್ತೀರಿ. ನೀವು ಯಾಕೆ ಮಾಡ್ತೀರಿ? ಹಂಗಾದ್ರೆ ನೀವು ಮಾಡಿಲ್ಲ ಅಂತ ಹೇಳಿ ಯಾವ್ದಾರು ಮುಟ್ತೀರೇನ ಅಲ್ಲಿ? ಯಾವ್ದಾರು ನಿಮ್ಮ ಮಾಡಕ್ಕೆ ನೀವು ಬಸವತಿ ಒಳಗೆ ಕೂತು BLO ಒಳಗೆ ಮೀಟಿಂಗ್ ಮಾಡ್ತೀರಿ. ಯಾವ ಇದನ್ನು ಜಿಲ್ಲಾಧಿಕಾರಿಗಳು ಗಂಭೀರವಾಗಿ ತಗೋಬೇಕು. ಮತ್ತು ಇಲ್ಲಿ ಏನು ನಮ್ಮ ಆಯುಕ್ತರದಾರ ಮಹಾನಗರ ಇಲ್ಲಿ ಅದಕ್ಕೂ ಅವಕಾಶ ಕೊಡಬಾರ್ದು. ಅವ್ರ ಮ್ಯಾಗ ಕ್ರಿಮಿನಲ್ ಕೇಸ್ ಹಾಕ್ಬೋದು. ಇಲ್ಲಾಂದ್ರೆ ಗುಂಡಾಗಿರಿ ಮಾಡಿ ಏನಾರೇ ನಾಳೆ MLA ಆಗ್ತೇನೆ ಅಂದ್ರೆ ವಿಜಯಪುರದಲ್ಲಿ ಮುಗಿದೋಯ್ತದ ಕಾಲ. ಅದು ಗತವೈಭವ ನಿಮ್ಗೆ ಹೆಂಗೆ ಆದಿಲ್ ಶಾಹನ್ ಗತವೈಭವ ಹೇಳ್ತಾರಲ್ಲ, ಆದಿಲ್ ಶಾಹನ್ ಹಂಗೆ ಇಲ್ಲಿ ಸಾಬ್ರಿ MLA ಆಗೋದು ಗತವೈಭವ. ಅದಕ್ಕೆ ನಾ ಹೇಳ್ತೀನಿ, ಸುಮ್ಮನೆ ನಿಮ್ಮದು ಅಟ್ಟ ನಿಮ್ಮ ಮನ್ಯಾನ ಸರಿಯಾಗಿ ಪರಿಷ್ಕರಣೆ ಆಗ್ಯಾವಲ್ಲ ಅಷ್ಟೇ ನಿಮ್ಗೆ ಅಧಿಕಾರ. ಮಾಡೋದಿದ್ರೆ ನೀವು ಜನರನ್ನ ಪ್ರೇರಣೆ ಮಾಡಿರಿ. ಸತ್ತವ್ರದ್ದು ಎಷ್ಟೋ ಓಟ್ ಇಟ್ಕೊಂಡು ಕೊಡ್ತೀರಿ. ನೀವು ಮುತ್ಯ ಸತ್ತವನು ಈಗ ಓಟ್ ಹಾಕಿರಿ ಎಷ್ಟೋ ಆದಿಲ್ ಶಾಹನ್ ಕಾಲದಾಗ ಇವ್ರು ಏನು ಮುತ್ತಜ್ಜಿದ್ದಲ್ಲ ಅವ್ನು ಓಟು ಇವತ್ತು ಹಾಕ್ಲಾಕತ್ತ. ಆದಿಲ್ ಶಾಹನ್ ಕಾಲದಾಗ ನಮ್ಮವ್ರು ಯಾರು ಹಂಗೆ ಮಾಡೋದಿಲ್ಲ. ಯಾಕಂದ್ರೆ ನಮ್ಮ ಹಿಂದೂಗಳು ಹೆಚ್ಚಾಗಿ ಆಸ್ತಿವಾನ್ರು ಇರ್ತಾರೆ. ನಾಳೆ ಅವ್ರು ವಾಟನೆ ಮಾಡ್ಕೋಬೇಕಾದ್ರೆ ಸಂದಿದು ಮಣ್ಣು ಉತ್ತಾರೆ ಹಚ್ಚೇಬೇಕಾಗ್ತದೆ. ಅವಕ್ಕೇನಿಲ್ಲ, ಲಂಗಾಲ್ ಕೂಡ ಭಗವಂತ ಹೀಗಾಗಿ ಆದಿಲ್ ಶಾಹನ್ ಕಾಲದಾಗ ಅವರು ಇಸ್ಮಾಯಿಲ್ ಅಂತ ತಿಳ್ಕೊರಿ, ಅವೆಲ್ಲ ಬಂದು ಹಿಂಗ ಬೂಟ್ನಾಗ ಒಂದು ಓಟ್ ಹಾಕ್ಲಕತ್ತಾನ ಇಸ್ಮಾಯಿಲ್. ಯಾರು ಗೊತ್ತಿಲ್ಲ. ಅದಕ್ಕೆ ನಾವು ಜನ ಜಾಗೃತ ಆಗಿದ್ದು ಅವ್ರಿಗೆ ಭಯ ಬಂದೈತಿ. ಹಿಂದೂಗಳಿಗೆ ಪಶ್ಚಿಮ ಬಂಗಾಳದಂಗೆ ಬಿಜಾಪುರ ಮಾಡಕ್ಕೆ ಬಿಡುದಿಲ್ಲ ಅಂತ ನಿರ್ಣಯ ಮಾಡ್ಯಾರ. ಈ ನಮ್ಮಲ್ಲಿ ಒಂದಿಟ್ಟು ಅದಾವ ಹಿಂದೂಗಳೊಳಗೆ ಅದಾವ ಹರಾಮ್ಕೋರ್ಗಳು ತರವ. ಅವ ಹರಾಮ್ಕೋರ್ಗಳು ಏನು ಮಾಡ್ತಾವ, ಏನಾರು ಮಾಡಿ ಬಸವಗೌಡ ಹೋಗಿ ಮುಸ್ರಿ ಪಾರ್ಸ್ಬಿಡ್ಲತ್ತ ರಾತ್ರಿ ಎಲ್ಲ ಅವನ ಮನ್ಯಾಗ ಇರ್ತಾನೆ. ಅದೇನು ಆಗೋದಲ್ಲ ಹೋಗೋದಲ್ಲ. ಎಲ್ಲ ಜನ ಜಾಗೃತ ಅದ, ಜನ ಅಭಿವೃದ್ಧಿ ನೋಡ್ಯಾರ. ಮತ್ತು ಇದನ್ನ ಹಗಲತ್ ಏನೋ ರಾತ್ರಿ ಕಂಡು ಬಾಯಾಗ ಹಗಲತ್ ಯಾರು ಬೀಳುದಿಲ್ಲ. ಇವ್ರು ಬಂದಾಗಿಟ್ಟು ಹೇಳ್ತಾರ ಭಯ್ಯ ತುಮಕೋ ಒಂದಲ್ ಭಯ್ಯ ತುಮಕೋ ಈ ಊಟ ಹಿಂಗತ್ತ.